ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಅನ್ನಭಾಗ್ಯ ಯೋಜನೆಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ಗಳು ಕಣ್ಣು ಹಾಕುತ್ತಿರುವ ಪ್ರಕರಣ ಬೀದರ್ ತಾಲೂಕಿನ ಕಪ್ಲಾಪುರ್ ಜೆ ಗ್ರಾಮದಲ್ಲಿ ಕಂಡು ಬಂದಿದೆ. ಇನ್ನು ಪಡಿತರ ಚೀಟಿದಾರರಿಗೆ ಸಮರ್ಪಕ ಅಕ್ಕಿ ನೀಡದ ಹಿನ್ನೆಲೆ ಸರ್ಕಾರಿ ನ್ಯಾಯಬೆಲೆಯ ಡೀಲರ್ಗಳ ವಿರುದ್ಧ ಕಪ್ಲಾಪುರ್ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿಯ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಧನ್ನೂರ್ ಕೆ ವಾಡಿಯಲ್ಲಿ ನೀರಿನ ಟ್ಯಾಂಕ್ನಲ್ಲಿ ತಲೆ ಸುತ್ತಿ ಬಿದ್ದು ಸಂಜುಕುಮಾರ್ ಗೌಂಡಿ ಎನ್ನುವ ವಾಟರ್ ಮ್ಯಾನ್ ಮೃತಪಟ್ಟಂತಹ ಘಟನೆ ಜರುಗಿದೆ. ಇನ್ನು ಧನ್ನೂರ್ ಕೆ ಗ್ರಾಮದ ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ ಆಗಿ ಸಂಜುಕುಮಾರ್ ಕಾರ್ಯನಿರ್ವಹಿಸುತ್ತಿದ್ದರು. ಬೆಳಗ್ಗೆ 7:30 ಸುಮಾರಿಗೆ ನೀರಿನ ಮೋಟಾರ್ ಆನ್ ಮಾಡಿ ಟ್ಯಾಂಕರ್ ಹತ್ತಿದಾಗ ಮೋಟಾರ್ನಿಂದ ನೀರು ಸಪ್ಲೈ ಆಗ್ತಿರುವುದನ್ನು ಪರಿಶೀಲಿಸಲು ಹೋದಾಗ ಟ್ಯಾಂಕರ್ ಹತ್ತಿದ ಅವರು ತಲೆ ಸುತ್ತಿ ಟ್ಯಾಂಕರ್ ಒಳಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಶವಕ್ಕಾಗಿ ಹುಡುಕಾಟ ನಡೆಸುತ್ತಿರುವ ಹಿನ್ನೆಲೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಕುರಿತು ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾಗಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ವರದಿ ಬಂದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತನಿಖೆ ಆಗ್ತಾ ಇದೆ. ಅರಣ್ಯ ಪ್ರದೇಶ ಕೂಡ ಇದೆ. ಯಾವುದೇ ಪ್ರದೇಶದಲ್ಲಿ ತನಿಖಾ ವರದಿ ಬಂದ ಮೇಲೆ ನಾವು ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ. ಎಸ್ಐಟಿ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ನೋಡಿ. ಈಗ ಆರೋಪಗಳು ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ ಇದೆ. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಸೊ ಅದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಈ ದೇಶ ನೋಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಮತಗಳನ್ನು ಕದ್ದು ಇವತ್ತು ಏನು ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಹೇರಾಫೇರಿಗಳು ಮಾಡಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಒಂದು ಕೆಲಸ ಅವ್ರು ಮಾಡ್ತಾ ಇರತಕ್ಕಂಥದ್ದು. ಇದು ಸಂವಿಧಾನಕ್ಕೆ ಮಾಡುವಂತಹ ಅಪಚಾರ ಇದೆ. ಇದರ ವಿರುದ್ಧ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಮತಗಳ್ಳತನದ ಆರೋಪದ ವಿಚಾರವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗ ಹಾಗೂ ಸ್ವಾಯತ್ತ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ. ಮತಗಳನ್ನ ಕದ್ದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮತಗಳ ಏರುಪೇರು ನಡೆದಿರುವುದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಅದರಿಂದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಕ್ಟೋಬರ್ 5ರಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ನಾವು ನಿರಂತರ ಹೋರಾಟ ಮಾಡ್ತೇವೆ. ಪಾರದರ್ಶಕವಾಗಿ ಚುನಾವಣೆ ನಡೆದರೆ ಜಾತ್ಯತೀತ ಶಕ್ತಿಗಳು ಹಾಗೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಮತಗಳ್ಳತನದ ಆರೋಪ ಮಾಡಿ ಬಿಜೆಪಿ ವಿರುದ್ಧ ಖಂಡ್ರೆ ಕಿಡಿಕಾರಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದ ಬಳಿ ತೆಲಂಗಾಣದಿಂದ ನೆರೆಯ ಮಹಾರಾಷ್ಟ್ರಕ್ಕೆ ಗಾಂಜಾ ಸಾಗಾಟವನ್ನ ಮಾಡುತ್ತಿದ್ದಂತ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತ ಸಂತಪುರ ಪೊಲೀಸರು ಬರೋಬ್ಬರಿ 6 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಅಸ್ಲಂ, ಮುಸ್ತಫಾ ಮತ್ತು ಜಾದಾ ಮಿಯಾ ಎನ್ನುವ 2 ಆರೋಪಿಗಳ ಬಂಧನವಾಗಿದೆ. ಈ ಕುರಿತು ಸಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.
ಬೀದರ್ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಇಂದು ಬೃಹತ್ ಅರೆಬೆತ್ತಲೆ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಪ್ರತಿಭಟನೆ ವೇಳೆ ಅಂಬೇಡ್ಕರ್ ವೃತ್ತದಲ್ಲಿ ಕೇಶ ಮುಂಡನವನ್ನು ಮಾಡಿಕೊಂಡು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಾಯಿತು. ಒಳ ಮೀಸಲಾತಿಗಾಗಿ ಕೇಶ ಮುಂಡನ ಅಷ್ಟೇ ಅಲ್ಲ, ಪ್ರಾಣವನ್ನೇ ಕೊಡ್ತೀವಿ. 35 ವರ್ಷದಿಂದ ಮಾದಿಗರು ಹಕ್ಕಿಗಾಗಿ ಹೋರಾಟ ಮಾಡ್ತಾ ಬರ್ತಿದ್ದೇವೆ. ಒಳ ಮೀಸಲಾತಿಗಾಗಿ ನಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧರಿದ್ದೇವೆ ಅಂತ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಶ ಮುಂಡನ ಯಾಕೆ ಮಾಡ್ಸತ್ತೀರಿ? ಒಳ ಮೀಸಲಾತಿಗೋಸ್ಕರ ನಾವು ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದೆವು. ಇಡೀ ರಾಜ್ಯದಂತ ಮಾದಿಗರ ಮೀಸಲಾತಿ ಹೋರಾಟಕ್ಕೋಸ್ಕರ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ, ಬೀದರ್ ಜಿಲ್ಲೆಯ ಅಂಬೇಡ್ಕರ್ ಸರ್ಕಾರದಲ್ಲಿ ಬಂಧುಗಳೇ ಸುಮಾರು 35 ವರ್ಷದಿಂದ ಮಾದಿಗರ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಏನೇ ಬರಲಿ ನಮ್ಮ ಪ್ರಾಣ ಕೊಡಲು ಕೇಶವ ಅಲ್ಲ, ನಮ್ಮ ಜೀವ ಕೊಡ್ಲಕ್ಕೆ ಸಿದ್ಧವಿದ್ದೇವೆ ಸಮಾಜಗೋಸ್ಕರ. ನಾನು ಪ್ರಭುರಾವ್ ತಾಳ್ಮಡಿಗೆ ಅಂತ, ರಾಜ್ಯ ಉಪಾಧ್ಯಕ್ಷ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿ. ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಇನ್ನು ಇಳಕಲ್ಲಿನ ಲಿಂಗೈಕ ಮಹಂತಪ್ಪಗಳ ಜನ್ಮದಿನದ ಅಂಗವಾಗಿ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಇಲಾಖೆ ಹಾಗೂ ವಿಜಯ ಮಹಂತೇಶ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಸಹಯೋಗದಲ್ಲಿ ಇಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಹಂತಪ್ಪಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ದುಶ್ಚಟಗಳನ್ನ ಜೋಳಿಗೆಗೆ ಹಾಕಿಕೊಳ್ಳುವ ಮೂಲಕ ಒಂದು ವಿನೂತನ ಕ್ರಾಂತಿಗೆ ಕಾರಣರಾಗಿರುವ ಪರಮ ಪೂಜ್ಯ ಮಹಾಂತಪ್ಪನವರ ಜಯಂತ್ಯೋತ್ಸವದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮ್ಮನ್ನ ಸಾಕ್ಷಿಯಾಗಿಸುತ್ತಿದ್ದಾರೆ. ದಯವಿಟ್ಟು ನಾವು ಕೂಡ ಈ ಜ್ಯೋತಿ ಬೆಳಗುವಂತಹ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕೆಂಬ ಕೋರಿಕೆ ಮಾಡುತ್ತಾ ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆದಂತಹ ಕೆಡಿಪಿ ಸಭೆಯಲ್ಲಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶದಲ್ಲಿ ಕಳಪೆ ಸಾಧನದ ಬಗ್ಗೆ ಸಭೆಯಲ್ಲಿ ಶಾಸಕ ಶರಣು ಸಲ್ಗಾರ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಶಾಲೆಯಲ್ಲಿನ ಕೆಲವು ಶಿಕ್ಷಕರಿಗೆ ಕೆಲವು ವಿಷಯಗಳನ್ನು ಸರಿಯಾಗಿ ಪಾಠ ಮಾಡಲು ಬರುತ್ತಿಲ್ಲ. ಉಡುಪಿ, ಚಿಕ್ಕಮಗಳೂರಿನಲ್ಲಿ ಯಾಕೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದ್ಸಲ ನಾವು ಚಿಂತನೆಯನ್ನ ಮಾಡಬೇಕು. ಯಾವ ಮಕ್ಕಳು ಕೂಡ ದಡ್ಡರಿಲ್ಲ, ನಾವು ಸರಿಯಾಗಿ ಪಾಠ ಮಾಡ್ತಿಲ್ಲ. ಬೇರೆ ಕಡೆಯಿಂದ ಎಕ್ಸ್ಪರ್ಟ್ ಟೀಚರ್ಸ್ ಗಳನ್ನ ಕರೆತಂದು ಪಾಠ ಮಾಡಬೇಕು ಮತ್ತು ತಿಂಗಳಲ್ಲಿ ಒಂದು ದಿನ ಖುದ್ದು ಅಧಿಕಾರಿಗಳ ಹೋಗಿ ಪಾಠ ಕೇಳಬೇಕು ಅಂತ ಶಾಸಕ ಶರಣು ಸಲ್ಗಾರ್ ಹೇಳಿದ್ದಾರೆ. ಆಮೇಲೆ ನಾ ಹೇಳದೇವ್ ಸರ್, ನಾವೇನು ಹೇಳಿದ್ರಿ ನಾವು ಮಾಡಕ್ಕಾಗಲ್ಲ. ಈ ಸಲ ನಾವು ಸೆಷನ್ ಒಳಗಡೆ ಅಟ್ಲೀಸ್ಟ್ ಒಂದು MSc MEd ಆದವರು, BSc BEd ಆದವರು ಟೀಚಿಂಗ್ ಮಾಡ್ಲಕ್ಕೆ ಹೊಂಟಾರ. ಅಟ್ಲೀಸ್ಟ್ 15,000 ಉದ್ಯೋಗ ಖಾತೆಗೆ ಫೋಟೋ ತಗೊಂಡ್ಬರ್ಲತ್ತ ಸು ಸರ್ಕಾರ ವತಿಯಿಂದ ಮಿನಿಮಮ್ ವೇಜಸ್ 15,000 18,000 ಇದೆ. ಮಾಡೋಣ ಸರ್, ಸೀರಿಯಸ್ ಆಗಿ ಚರ್ಚೆ ಮಾಡೋಣ. ನಾವೇ ಮಾಡ್ಬೇಕು ಸರ್. ಗುಲ್ಬರ್ಗ, ಕಲಬುರಗಿ ಯಾಕಿದ್ದವ್ರು ನಾವು ಮಾಡ್ಬೇಕು. ಕಲಬುರಗಿ ಅಂತ ಮಂತ್ರಿಗಳವರು ನಂಬಿಕೆ ತೆಳಗೆ ಹೋಗ್ಯದ ಸರ್. ಲಾಸ್ಟ್ ಕಲಬುರಗಿ ಅದ ಸದ್ಯ. ಕಲಬುರಗಿನ ಮ್ಯಾಲ ನಾವಿದ್ದೇವೆ ಮೇಡಮ್. ಕರೆಕ್ಟ್ 31% ಜಾಸ್ತಿ ಸರ್. ಅವರು ಬುದ್ಧಿವಂತರ, ಎಲ್ಲ ಮೆರಿಟೋರಿಯಸ್ ಅರ, ಮೈಗಳ್ತನ ಮಾಡ್ಲತ್ತಾರೆ. ಒಂದು ಇನ್ನೊಂದು ಕಾರಣ ಅದ ಸರ್, ಮ್ಯಾಥಮೆಟಿಕ್ಸ್ ಆಗಲಿ, ಸೈನ್ಸ್ ಆಗಲಿ, ಇಂಗ್ಲಿಷ್ ಆಗಲಿ ಅಥವಾ ಅವರಿಗೆ ಕಲಿಸಕ್ಕೆ ಬರ್ಲಾಗ್ಯಂದ್ರೆ ಒಂದು. ಇವೆರಡು ಕಾರಣಗಳಿಂದ ನಮ್ಮ ಮಕ್ಕಳು ಒಳ್ಳೆ ಮೆರಿಟ್ ತೋಲಕ್ಕಾಗಲಾಗ್ಯದ. ಇದು ಬಹುತೇಕ ಒಪ್ಕೋಬೇಕಂತ ಸರ್. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಉಡುಪಿ, ಮಂಗಳೂರು ಯಾವತ್ತು ಫಸ್ಟ್ ಆರ್ ಸೆಕೆಂಡ್ ಇರ್ತದೆ ಇಡೀ ರಾಜ್ಯದೊಳಗೆ. ಉಡುಪಿ, ಮಂಗಳೂರು ಯಾಕೆ ಫಸ್ಟ್ ಇಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ DCC ಅವರು ಚಿಂತನೆ ಮಾಡಿ, ಅಲ್ಲಿ ಯಾರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಅವರ ಅವರಿಗೆ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಬಸವ ಕಲ್ಯಾಣದ ನಮ್ಮ AC ಅವ್ರ ನೇತೃತ್ವದಲ್ಲಿ ಸಭಾಭವನದ 6,000 ಜನ ಕೊಡ್ತಾರೆ.
6,000 ಜನದೊಳಗೆ 5,000 ಮಕ್ಕಳಿಗೆ ಸೇರಿಸ್ರಿ ಒಂದು ಸಂಡೇ ಅಥವಾ ಒಂದು ಸಾಟರ್ಡೆ. ಮಹತ್ವಾಕಾಂಕ್ಷಿ ತಾಲೂಕು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಇಂದು ಬೀದರ್ನಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಔರಾದ್ನ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕುಮಾರ್ ಘಾಟೆಗೆ ಪ್ರಶಂಸನೀಯ ಪತ್ರವನ್ನ ನೀಡಿ ಗೌರವಿಸಿದ್ದಾರೆ. ಇದೇ ವೇಳೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಹಾಜರಿದ್ದರು. ಇಂದು ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಖಂಡ್ರೆ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಬಿಎಸ್ಎಸ್ಕೆ ಸಹಕಾರ ಸಕ್ಕರೆ ಕಾರ್ಖಾನೆ ಈಗಾಗಲೇ ಮುಚ್ಚುವ ಸ್ಥಿತಿಗೆ ಬಂದಿದೆ ಹಾಗೂ ನಾರಾಜ ಸಕ್ಕರೆ ಕಾರ್ಖಾನೆ ಮುಚ್ಚಿದ್ರೆ ಕಬ್ಬು ಬೆಳೆಯುವುದಕ್ಕೆ ಪ್ರಧಾನವಾದ ನಮ್ಮ ಜಿಲ್ಲೆಯ ರೈತರು 2 ಕಾರ್ಖಾನೆ ಬಂದಾದ್ರೆ ಬೆಳೆದ ಕಬ್ಬನ್ನ ವಿಲೇವಾರಿ ಆಗದೆ ಆತ್ಮಹತ್ಯೆ ಒಂದೇ ದಾರಿ ಉಳಿತದೆ. ಅದರಿಂದ 2 ಕಾರ್ಖಾನೆ ಹಾಗೂ ಡಿಸಿಸಿ ಬ್ಯಾಂಕ್ ಉಳಿಸುವ ಕೆಲಸ ನಿಮ್ಮಿಂದಾಗಲಿ ಅಂತ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ. ಏನಾದ್ರೂ ಮಾಡಬೇಕು, ಬ್ಯಾಂಕ್ ಉಳಿವಿ, ಏನಾದ್ರೂ ಒಂದು ಅಲ್ಟರ್ನೇಟ್ ಉಪಯೋಗ. ಇಷ್ಟೆಲ್ಲ ನಾವು ಇಷ್ಟು ಜನ ಆಗಿ ಏನ್ ಸಾಧಿಸಿದಾಗ ಆಗ್ತದ ಅಂತ ನನ್ನೊಂದು ಪ್ರಶ್ನೆ. ಈಗ ನೀವೆಲ್ಲ ಹೇಳೋದು ಕರೆಕ್ಟ್ ಇದೆ ಸರ್. ಮುಂದೆ ಡಿಪಾಸಿಟರ್ಸ್, ಬ್ಯಾಂಕಿಂಗ್ ಡಿಪಾಸಿಟರ್ಸ್ ಕಿವಸ್ತಾರೆ, ದುಡ್ಡು ಯಾರು ಕೊಡ್ತೀರಿ ಅದ್ರ ಬಗ್ಗೆ ವಿಚಾರ ಮಾಡ್ರಿ, ಆಮೇಲೆ ವಿಚಾರ ತಗೋ. ಈ ಮತ್ತೊಂದು ನನ್ನ ಪ್ರಶ್ನೆ, ಈಗ ಬಿಸಿಎಸ್ಗೆ ಬಂದಾಗಲ್ಲ ಮತ್ತೆ ಇನ್ನೊಂದು ಥೋಡ ದಿನ ಆಯ್ತು ಅಂದ್ರೆ ನಾರಾಜನ ಬಂದೈತೆ, ಒಂದು ಕಪ್ ಹೋಗ್ಬೇಕು ಇಲ್ಲಿಗೆ. 23 ಲಕ್ಷ ಟನ್ ಬರ್ತದೆ ವರ್ಷ ಇಳುವರಿ ಸರ್. ಸರ್ ಜನರು ಇರೋದೇ ನಮ್ಮಲ್ಲಿ ರೈತರು, ನಮ್ಮ ರೈತರಿಗೆ ಕಬ್ಬು ಒಂದೇ ಮೇನ್ ಇದೆ, ಸೋಯಾ ಅದ. ಇದು ಕಬ್ಬನ್ನು ಹೋಯ್ತು ಅಂದ್ರೆ ಸೀದಾ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು ನಮ್ಮ ರೈತರಿಗೆ. ಬ್ಯಾಂಕ್ ಮುಸ್ತಂದ್ರೆ ಬ್ಯಾಂಕ್ ಮುಸ್ತಂದ್ರೆ ಅಕೌಂಟ್ ದುಡ್ಡು ಇಡ್ಲಿಕ್ಕೆ ಅಕೌಂಟ್ ಇರಲ್ಲ. ಮುಚ್ಚ ಬರ್ತದ 100 ರೂಪಾಯಿ. ಇಂದು ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಜಿಲ್ಲೆಯಾದ್ಯಂತ ನಿರ್ಮಿತಿ ಕೇಂದ್ರದ ವತಿಯಿಂದ ನಡೆಯುತ್ತಿರುವಂತಹ ಕಾಮಗಾರಿಗಳು ಅತ್ಯಂತ ಕಳಪೆ ಮಟ್ಟದಲ್ಲಿ ನಡೆಯುತ್ತಿವೆ ಅಂತ ಸ್ಥಳೀಯ ಸುದ್ದಿ ವಾಹಿನಿಗಳಲ್ಲಿ ಹಾಗೂ ಅನೇಕ ಗ್ರಾಮಸ್ಥರು ನನ್ನ ಕಚೇರಿಗೆ ಬಂದು ದೂರಿರ್ತಾರೆ. ಅದರಿಂದ ಅವರ ಮೇಲೆ ಸೂಕ್ತ ಕ್ರಮವಾಗಬೇಕು. ಅಲ್ಲಿಯವರೆಗೆ ಸದರಿ ಬಿಲ್ಗಳನ್ನ ತಡೆಹಿಡಿದು ಒಂದು ಸಮಿತಿಯನ್ನ ರಚಿಸಿ ಸತ್ಯತೆಯನ್ನ ಹೊರತಂದು ಲೂಟಿ ಹೊಡೆಯುತ್ತಿರುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಸಚಿವರ ಗಮನಕ್ಕೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಸಚಿವರ ಗಮನವನ್ನ ಸೆಳೆದರು. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.